ಮಲೆನಾಡಿನ ಸಣ್ಣ ಹಳ್ಳಿ ಸಿರಿಸಂಪಿಗೆ. ಗಿಡಗಳ ಹಚ್ಚ ಹಸಿರು, ಹೊಳೆಯ ಹರಿವು, ಹತ್ತಿರದ ಅರಣ್ಯಗಳು ಮತ್ತು ಮಂಜಿನ ಮೋಡಗಳು ಹಳ್ಳಿಯ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದವು. ಈ ಹಳ್ಳಿಯಲ್ಲಿ ಇದ್ದ ಇಬ್ಬರು ಸ್ನೇಹಿತರು ರಘು ಮತ್ತು ಶ್ಯಾಮ. ಒಂದು ದಿನ ರಘುಗೆ ಒಂದು ದೊಡ್ಡ ಕಲ್ಪನೆ ಬಂದಿತ್ತು. ಹಳ್ಳಿಯ ಕಡೆಗೆ ಹೆಚ್ಚು ಮಳೆಯಾಗ್ತಿರೋದು, ಈ ಮಳೆ ನೀರನ್ನು ಸಂಗ್ರಹಿಸಿದ್ರೆ ಬರದ ಕಾಲದಲ್ಲಿ ಬಟ್ಟೆಗೆ ನೀರಿಗಾಗಿ ಪರಿತಪಿಸುವ ಅವಶ್ಯಕತೆ ಇಲ್ಲವೇನೋ. ಶ್ಯಾಮ ಶಾಂತವಾಗಿ ಕೇಳುತ್ತಾ ಅದಕ್ಕೆ ಏನು ಮಾಡಬಹುದು ಅಂತ ಪ್ರಶ್ನೆ ಮಾಡಿದನು. ರಘು ಕುಳಿತಲ್ಲೇ ಒಳ್ಳೆ ಯೋಜನೆ ತಯಾರಿಸಿದನು. ನಾವು ಒಳ್ಳೆಯ ಅಣೆಕಟ್ಟನ್ನು ಕಟ್ಟಿದರೆ ಹಳ್ಳಿಯ ಎಲ್ಲ ಜನರಿಗೆ ನೀರಿನ ಸಮಸ್ಯೆ ತಪ್ಪುತ್ತದೆ. ಈ ಇಬ್ಬರು ಸ್ನೇಹಿತರು ಹಳ್ಳಿಯ ಮುಖಂಡನ ಬಳಿ ತೆರಳಿ ತಮ್ಮ ಯೋಜನೆಯನ್ನು ವಿವರಿಸಿದರು. ಮುಖಂಡನು ಮೊದಲು ಆಶ್ಚರ್ಯಪಟ್ಟು ನಂತರ ಸಂತೋಷದಿಂದ ಒಪ್ಪಿಗೆ ಸೂಚಿಸಿದನು. ಹಳ್ಳಿಯ ಜನರು ಸಹ ಒಗ್ಗೂಡಿದರೆ ಈ ಯೋಜನೆ ಯಶಸ್ವಿಯಾಗಬಹುದು ಎಂಬ ಭರವಸೆಯನ್ನು ವ್ಯಕ್ತಪಡಿಸಿದರು. ಹಳ್ಳಿ ಜನರು ಸಹ ಒಗ್ಗೂಡಿ ಕೆಲಸ ಮಾಡಲು ಮುಂದಾದರು. ಕಷ್ಟದ ಸಮಯದಲ್ಲಿ ಒಮ್ಮೆ ಶ್ಯಾಮ ತೀವ್ರವಾಗಿ ಶ್ರಮಿಸುತ್ತಾ ನೆಲದ ಮೇಲೆ ಕುಸಿದು ಬಿದ್ದ. ಆಗ ರಘುವು ಶ್ಯಾಮನಿಗೆ ಧೈರ್ಯ ತುಂಬಿ ಮತ್ತೆ ಕೆಲಸ ಮುಂದುವರಿಸಿದರು. ಹೂವಿನ ಮಳೆ ಎಂದು ಕರೆಯಲ್ಪಡುವ ಆ ವರ್ಷ ಹಳ್ಳಿಯ ಜನರು ತಮ್ಮ ಶ್ರಮದಿಂದ ಕಟ್ಟಿದ ಅಣೆಕಟ್ಟಿನಿಂದ ಇಡೀ ಹಳ್ಳಿಯ ನೀರಿನ ಸಮಸ್ಯೆಯನ್ನು ಪರಿಹರಿಸಿದರು. ಅದರಿಂದಾಗಿ ಮುಂದಿನ ವರ್ಷ ಹಳ್ಳಿಯ ಬೆಳೆಗಳು ತೊಳೆಯಿತು. ಜನರ ಜೀವನದಲ್ಲೂ ಬದಲಾವಣೆ ಕಂಡುಬಂತು. ಸಿರಿಸಂಪಿಗೆ ಹಳ್ಳಿ ಈ ಗೆಲುವನ್ನು ಇನ್ನೂ ನೆನೆಸುತ್ತಲೇ ಇರುತ್ತದೆ. ಕಾರಣ ಸ್ನೇಹ ಮತ್ತು ಸಹಕಾರ ಯಾವುದನ್ನಾದರೂ ಸಾಧ್ಯವನ್ನಾಗಿ ಮಾಡಬಹುದು ಎಂಬ ಸಂದೇಶವಿತ್ತು.